ರಾಜಕಾಲುವೆ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಇದೆಂಥ ಕೃತ್ಯ? ರಾತ್ರೋರಾತ್ರಿ ಎಎಪಿ ಮುಖಂಡೆ ಕಾರು ಧ್ವಂಸ. ಎಸ್, ರಾಜಕಾಲುವೆ ಒತ್ತುವರಿ ವಿರೋಧ ಧ್ವನಿ ಎತ್ತಿದ್ದ ಎಎಪಿ ಮಹಿಳಾ ಮುಖಂಡಿಯೊಬ್ಬರ ಕಾರನ್ನ ಕಿಡಿಗೇಡಿಯೊಬ್ಬ ತಡರಾತ್ರಿ ಬಂದು ಕಾರಿನ ಗಾಜನ್ನ ಒಡೆದು ಧ್ವಂಸ ಮಾಡಿರುವ ಘಟನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಿದೆ. ಇನ್ನು ಬೆಂಗಳೂರಿನ ವಿಜ್ಞಾನ ನಗರದಲ್ಲಿ ಈ ಘಟನೆ ನಡೆದಿದ್ದು, ಎಎಪಿ ಮಹಿಳಾ ಮುಖಂಡೆ ಸತ್ಯವಾಣಿ ಅವರ ಕಾರನ್ನ ಕಿಡಿಗೇಡಿಗಳು ಧ್ವಂಸಗೊಳಿಸಿರುವ ಆರೋಪ ಕೇಳಿಬಂದಿದೆ. ಇನ್ನು ತಡರಾತ್ರಿ ಹೆಲ್ಮೆಟ್ ಧರಿಸಿಕೊಂಡು ಬಂದ ಕಿಡಿಗೇಡಿ ಏಕಾಏಕಿ ಮನೆ ಮುಂದೆ ನಿಲ್ಲಿಸಿದ್ದ ಕಾರಿನ ಗಾಜನ್ನ ಹೊಡೆದು ಹಾನಿಗೊಳಿಸಿದ್ದಾನೆ. ರಾಜಕಾಲುವೆ ಒತ್ತುವರಿ ಬಗ್ಗೆ ಸತ್ಯವಾಣಿ ಅವರು ಲೋಕಾಯುಕ್ತಕ್ಕೆ ದೂರನ್ನ ನೀಡಿದ್ದಕ್ಕೆ ಈ ಕೃತ್ಯ ನಡೆಸಿದ್ದಾರೆ ಎಂದು ಸತ್ಯವಾಣಿ ಅವರು ಆರೋಪಿಸಿದ್ದಾರೆ. ಬೆಳಗ್ಗೆ ನಾನು ನೋಡಿದಾಗ ನನ್ನ ಕಾರ್ನ ಈ ಥರ ಯಾರೋ ಬಂದು ಹೊಡೆದಾಕಿದ್ದಾರೆ. CCTV ಕ್ಯಾಮರಾದಲ್ಲಿ ನೋಡಿದಾಗ ಹೆಲ್ಮೆಟ್ ಹಾಕ್ಕೊಂಡಿರೋ ಇಬ್ಬರು ಪರ್ಸನ್ ಬಂದಿದ್ರು. ಒಬ್ಬ ಬಂದ್ಬಿಟ್ಟು ಬ್ಯಾಟಲ್ಲಿ ಈ ಥರ ಹೊಡೆದಾಕಿರೋದು ಕಾಣಿಸ್ತಾ ಇದೆ. ಇದು ಯಾರು ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಮಹಿಳೆಯರ ಮೇಲೆ ಈ ಥರ ಮುಖಕ್ಕೆ ಬ್ಯಾನರ್ ಮುಖಕ್ಕೆ ಹೆಲ್ಮೆಟ್ ಹಾಕ್ಕೊಂಡು ಬಂದು ಈ ಥರ ಹೊಡೆಯೋದು, ಅದಕ್ಕೂ ಮುಂಚೆ 1.5 ತಿಂಗಳ ಕೆಳಗಡೆ ಮುಖಕ್ಕೆ ಇದೇ ಥರನೇ ಹೆಲ್ಮೆಟ್ ಹಾಕ್ಕೊಂಡು ಬಂದು ಬ್ಯಾನರ್ ಹಾಕ್ತಾ ಇದ್ದಾರೆ. ಇದು ಯಾಕೆ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ರಾಜಕಾಲುವೆ ವಿಷಯದಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಲೋಕಾಯುಕ್ತರಲ್ಲಿ. ಹಾಗೂ ಫ್ಲಡ್ಡಿಂಗ್ ಆಗ್ತಿದೆ, ನಮ್ಮ ತಲಕಾವೇರಿ ಲೇಔಟು, ವಿಭೂತಿಪುರ ಆ ಕಡೆ ಎಲ್ಲ ನೀರು ಬಂದು ಎಲ್ಲ ಜನಕ್ಕೆ ಸಂಕಷ್ಟ ಆಗ್ತಾ ಇದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೆ. ಅದೇ ಕಾರಣ ಇರಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಥರ ಅಟ್ಯಾಕ್ ಆಗ್ತಿರೋದ್ರಿಂದ ಯಾವ ಮಹಿಳೆಯನ್ನು ಸೋಷಿಯಲ್ ವರ್ಕರು ಮುಂದೆ ಬರಲಿಕ್ಕೆ ಭಯ ಬೀಳೋ ಪರಿಸ್ಥಿತಿ ಆಗಿದೆ. ಇನ್ನು ಈ ಘಟನೆಗೂ ಮುನ್ನ ಕೆಲ ದಿನಗಳ ಹಿಂದೆ ಸತ್ಯವಾಣಿ ಅವರ ಫೋಟೋ ಬಳಸಿ ಏರಿಯಾ ತುಂಬೆಲ್ಲ 50ಕ್ಕೂ ಹೆಚ್ಚು ಅವಹೇಳನಕಾರಿ ಬ್ಯಾನರ್ ಅನ್ನ ಹಾಕಿದ್ರು. ಇದೀಗ ಮತ್ತೆ ಈ ಕೃತ್ಯ ಎಸಗಿದ್ದು ಸಿಸಿ ಕ್ಯಾಮೆರಾದಲ್ಲಿ ಈ ದೃಶ್ಯ ಸೆರೆಯಾಗಿದೆ. ಸದ್ಯ ಈ ಸಂಬಂಧ ಪೊಲೀಸ್ ಆಯುಕ್ತರ ಕಚೇರಿಗೆ ದೂರನ್ನ ನೀಡಲು ಸತ್ಯವಾಣಿ ನಿರ್ಧರಿಸಿದ್ದು, ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.